ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬಿಜೆಪಿಯಿಂದ ಎಚ್ ಎನ್ ಚಂದ್ರಶೇಖರ್, ರಾಜುಗೌಡ ಅವರು JDSನಿಂದ, ಚಾಂದ್ ಪಾಷಾ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, 9ನೇ ದಿನ ಇವತ್ತು. ಕರ್ನಾಟಕದಲ್ಲಿ ಬರಗಾಲ ಇದೆ, ಕಾವೇರಿ ಗಲಾಟೆ ನಡೀತಾ ಇದೆ. 19 ಸಚಿವರುಗಳನ್ನು ಮಾಡಿ ನೀವು ಬರಗಾಲ ವೀಕ್ಷಣೆ ಮಾಡಬೇಕು ಅಂದರೆ ಕೆಲವರು ಬ್ಯಾಂಕಾಕಿಗೆ ಹೋಗಿ ಕೂತ್ಕೊಂಡಿದ್ದಾರೆ. ಅವರವ್ರಿಗೆ ಇಲಾಖೆನೇ ಗೊತ್ತಿಲ್ಲ. ನಾಡಿದ್ದು ಅಧಿವೇಶನ ಶುರುವಾಗ್ತಾ ಇದೆ. ಈ ಡೆಮೋಕ್ರೆಟಿಕ್ ಪ್ರಾಸೆಸ್ಸು, ಗೌರ್ಮೆಂಟ್ ಫಾರ್ಮೇಷನ್ ಪ್ರಾಸೆಸ್ಸಿನ ಮೋಕರಿ ಅಂತ ಅನ್ನಿಸ್ತಾ ಇಲ್ವಾ ಇದು? ಅದೇ ನೋಡಿ, ಯಾವತ್ತೂ ಸಂಪುಟ ಪ್ರಮಾಣ ವಚನ ತೆಗೆದುಕೊಂಡ್ಮೇಲೆ 48 ಗಂಟೆಯಿಂದ 72 ಗಂಟೆಯ ಒಳಗಡೆ ಖಾತೆ ಅವತ್ತೇ ಖಾತೆ ಹಂಚಿಕೆ ಮಾಡಿಬಿಡಬೇಕು. ನಿನ್ನೆ ನಾನು ನೋಡ್ತಾ ಇದ್ದೆ, ಮಂತ್ರಿಗಳಿಗೆ ವಾಹನಗಳ ಸೌಕರ್ಯದ ನಂಬರ್ಸ್ಗಳನ್ನು ಬಿಡುಗಡೆ ಮಾಡಲಾಗಿದೆ. ಯಾವ್ಯಾವ ಮಂತ್ರಿಗೆ ಯಾವ್ಯಾವ ವಾಹನ, ಬಟ್ ಯಾವ ಇಲಾಖೆ ಅನ್ನೋದೇ ಅವ್ರಿಗಿನ್ನೂ ಗೊತ್ತಾಗ್ತಿಲ್ಲ. 9 ದಿನ 10 ಆಮೇಲೆ ಅಂಥ ಸ್ಥಿತಿ ಏನಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ರಾಹುಲ್ ಗಾಂಧಿಯವರು ಬ್ಯುಸಿ ಇದ್ದಾರೆ ಅಷ್ಟೇ. ಬರೀ ರಾಹುಲ್ ಗಾಂಧಿ ಬ್ಯುಸಿ ಇದ್ದರೆ ಹಿಂಗಾಗಲ್ಲ ಅಜಿತ್. ಇದು ಅರ್ಧ ಗಂಟೆ ಕೆಲಸ ಇದು. ಈಗ ರಾಹುಲ್ ಗಾಂಧಿ ಏನಿದ್ರಲ್ಲ, ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಲ್ಲ. ರಿಜ್ವಾನ್ ಅರ್ಷದ್ಗೆ ಯಾವ ಖಾತೆ ಕೊಡಬೇಕು, ಅವು ಯಾವ್ಯಾವ ಇಂಪಾರ್ಟೆಂಟ್ ಖಾತೆಗಳನ್ನು ಕೊಡಬೇಕಿದೆ ಅವೆಲ್ಲ ಕೊಟ್ಟಾಗಿದೆ ಮೊದಲನೇ ಹಂತದಲ್ಲಿ. ರಾಹುಲ್ ಗಾಂಧಿ ಇರಲಿ, ಸೋನಿಯಾ ಗಾಂಧಿ ಅವರು ಕೂತ್ಕೊಂಡು ಅವರು ನೀವು ತೆಗೆದುಕೊಂಡು ಬನ್ನಿ, ಅದರಲ್ಲಿ ಏನಾದರೂ ಬದಲಾವಣೆ ಮಾಡೋದಿದ್ರೆ 1-2 ಬದಲಾವಣೆ ಮಾಡ್ತಾರೆ ಹೊರತು ಅವರೇನು ಕೂತ್ಕೊಂಡು 20 ಜನ 18-19 ಜನ. DK ಶಿವಕುಮಾರ್ ಮುಖ್ಯಮಂತ್ರಿಗಳು ಹೋಗಿ ಪಟ್ಟಿ ಕೊಟ್ಟಿದ್ದಾಗಿದೆ. ಅದಾದಮೇಲೆ ಅಬ್ಸರ್ವರ್ಸ್ ಏನಿದ್ದಾರೆ, ಒಂದು KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ 3 ಜನ ಈ ಖಾತೆ ಹಂಚಿಕೆಯ ಪಟ್ಟಿಯ ವಿಳಂಬಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ನನಗನ್ಸುತ್ತೆ. ಯಾಕಂದರೆ ಮುಖ್ಯಮಂತ್ರಿಗಳು ತಮ್ಮ ಪಟ್ಟಿ ಕೊಟ್ಟರು, ಒಂದು ಕಡೆ ಸಿದ್ದರಾಮಯ್ಯನವರು ಮುನಿಸ್ಕೊಂಡು ಬೆಂಗಳೂರಲ್ಲಿ ಕುಳಿತಿದ್ದಾರೆ. ಹೌದು, ಅವರು ನೋಡಿ, ಯಾವತ್ತಿಗೂ ಕೂಡ ಕಾಂಗ್ರೆಸ್ನಲ್ಲಿ ಈ ರೀತಿಯ ಖಾತೆ ಹಂಚಿಕೆ ಆಗುವಾಗ ಒಂದು ಸಂಪುಟ ರಚನೆ ಮಾಡುವಾಗಲೇ ಪೊಲಿಟಿಕಲ್ ಪಾರ್ಟಿಗಳು ಯಾರಿಗೆ ಯಾವ ಖಾತೆ ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡ್ತವೆ. ಭಾಳ 1, 2, 3 ಸ್ವಲ್ಪ ಮಟ್ಟಿಗಿನ ಬದಲಾವಣೆಗಳಾಗ್ಬೋದು. ಬಟ್ ಇಲ್ಲೇನು ದೊಡ್ಡ ದೊಡ್ಡ ಖಾತೆಗಳಿಲ್ಲ. ಇಲ್ಲೇನು ಭಾಳ ದೊಡ್ಡ ಈಗ ಕೈಗಾರಿಕೆ ಯಾರಿಗೆ ಹೋಗ್ಬಿಟ್ಟಿದೆ, ಗೃಹ ಸಚಿವರು ಯಾರು, ಕಂದಾಯ ಸಚಿವರು ಯಾರು, ಜಲಸಂಪನ್ಮೂಲ ಸಚಿವರು ಯಾರು, ಹಣಕಾಸು ಇಲಾಖೆ ಯಾರಿಗೆ, ಇವೆಲ್ಲವೂ ಡಿಸೈಡ್ ಆಗಿಬಿಟ್ಟಿದೆ ಆಲ್ರೆಡಿ. ಈಗ ಉಳಿದಿರ್ತಕ್ಕಂಥದ್ದು ಬಿ ಖಾತೆಗಳು ಅಂತ ಅದನ್ನು ಒಂದು ಹಂತಕ್ಕೆ ಕರೆಯೋಣ. ಭಾಳ ಇಂಪಾರ್ಟೆಂಟ್ ಇವೆ. ಪ್ರಾಥಮಿಕ ಪ್ರೌಢ ಶಿಕ್ಷಣ, ಉನ್ನತ ಶಿಕ್ಷಣ, ಇವೆಲ್ಲ ಇಂಪಾರ್ಟೆಂಟ್ ಖಾತೆಗಳೇ. ಬಟ್ ಅವುಗಳನ್ನು ಡಿಸೈಡ್ ಮಾಡಲಿಕ್ಕೆ ನಿಮಗೆ ಇಷ್ಟೊತ್ತು ಯಾಕೆ ಹಿಡಿತಾ ಇದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಪಟ್ಟಿ ಕೊಟ್ಟು ಬರ್ತಾರೆ. ಸಿದ್ದರಾಮಯ್ಯನವರು ಮುನಿಸ್ಕೊಂಡು ಕೂತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಕೊನೆಯ ಗಳಿಗೆಯಲ್ಲಿ ಅದರಲ್ಲಿ ಹಾಕಿದ್ದು ಸಿದ್ದರಾಮಯ್ಯ ಮುನಿಸ್ಕೊಳ್ಳುವಂತೆ ಮಾಡ್ತು. ಖರ್ಗೆ ಅಂತ ಸೀಸನ್ಡ್ ಪೊಲಿಟಿಷಿಯನ್ ಗೊತ್ತಿರಲಿಲ್ವಾ? ಈಗ ದಲಿತ ಬಲಗೈ ಯಾರ್ದಾದ್ರೂ ಹೆಸರನ್ನು ಖರ್ಗೆ ಅವರ ಒಪ್ಪಿಗೆ ಇಲ್ಲದೆ ಸೇರಿಸಿದ್ರೆ ಖರ್ಗೆ ಅವರು ಒಪ್ಕೋತಿದ್ರಾ? ಒಪ್ಕೋತಿರ್ಲಿಲ್ಲ. ಒಕ್ಕಲಿಗರ ಯಾರ್ದಾದ್ರೂ ಹೆಸರನ್ನು DK ಶಿವಕುಮಾರ್ ಒಪ್ಪಿಗೆ ಇಲ್ಲದೆ ಸೇರಿಸಿದ್ರೆ DK ಶಿವಕುಮಾರ್ ಒಪ್ಕೋತಿದ್ರೆ ಈಗ MC ಸುಧಾಕರ್ ಹೆಸರು ಬರಬೇಕಿತ್ತಲ್ಲ, ಆಗಿದ್ರೆ M ಕೃಷ್ಣಪ್ಪನವರ ಹೆಸರು ಬರಬೇಕಿತ್ತಲ್ಲ. DK ಶಿವಕುಮಾರ್ಗೆ ಅವ್ರದ್ದು ಇಷ್ಟ ಇರಲಿಲ್ಲ. ಅವರೇ ಅಂದರೆ ಆ ರೀತಿಯ ಸಂಪುಟ ರಚನೆಯ ಮಾನದಂಡಗಳು ನಿಶ್ಚಿತವಾಗಿರ್ತವೆ. ಅದಾದರೂ ಕೂಡ ಇನ್ನೂ ಖಾತೆ ಹಂಚಿಕೆ ಆಗದೇ ಇರತಕ್ಕಂಥದ್ದು ಯಾಕೆ ಇಂಪಾರ್ಟೆಂಟ್ ಅಜಿತ್? ನಾನು ಹೇಳ್ತೀನಿ ನೋಡಿ, ನಿಮಗೇನೋ ಒಬ್ಬ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಾಯಿದ್ದೀರಿ, 2 ಪಾರ್ಟಿಗಳ ನಡುವೆ ಮಾತುಕತೆ ಆಗಬೇಕು. ಈಗ ದೇವೇಗೌಡರು ಮತ್ತು ಕಾಂಗ್ರೆಸ್ನವರು ಸೇರಿ ಏನೋ ಮಂತ್ರಿಮಂಡಲ ರಚನೆ ಮಾಡ್ತಿದ್ದಾರಪ್ಪ. ಸಿದ್ದರಾಮಯ್ಯನವರು ಇದ್ದಾರೆ, DK ಶಿವಕುಮಾರ್ ಇದ್ದಾರೆ. ಹಿಂದಾಗಿತ್ತು ನೋಡಿ ಧರ್ಮಸಿಂಗ್ ಅವಧಿಯಲ್ಲಿ. ಧರ್ಮಸಿಂಗ್ ಮುಖ್ಯಮಂತ್ರಿ ಆದರೂ DK ಶಿವಕುಮಾರನ್ನು ಹೊರಗಿಡ್ಲಿಕ್ಕೆ ಹೇಳಿದರು ದೇವೇಗೌಡರು. ಅಂಥ ಒಂದು ಸಂದರ್ಭದಲ್ಲಿ ಇಟ್ ಈಸ್ ಅಂಡರ್ಸ್ಟ್ಯಾಂಡೇಬಲ್. ನೀವು ಆ 2 ನಾಯಕರು ಕೂತ್ಕೊಂಡು ಮಾತುಕತೆ ನಡೆಸಬೇಕು. ಯಾವ ಖಾತೆ ಯಾವ ಪಕ್ಷಕ್ಕೆ, ಒಂದೇ ಪಕ್ಷದ ಸರ್ಕಾರ ಇದೆ, ಯು ಹ್ಯಾವ್ 140 ಮೆಜಾರಿಟಿ, ಬ್ರೂಟ್ ಮೆಜಾರಿಟಿ ಅನ್ನುವ ರೀತಿಯಲ್ಲಿದೆ. ಅತ್ಯಂತ ಪ್ರಬಲ ನಾಯಕ DK ಶಿವಕುಮಾರ್, ಸಂಘಟನೆಯ ಹಿಡಿತ ಹೊಂದಿರತಕ್ಕಂಥ ನಾಯಕ ಅನ್ನುವ ಕಾರಣಕ್ಕೋಸ್ಕರ ಅವರನ್ನು ಮುಖ್ಯಮಂತ್ರಿ ಮಾಡಿ ಕೂರಿಸಿದಿರಿ. ಆದರೂ ಇಷ್ಟು ತಡ ಆಗ್ತಿದೆ ಅಂತಂದರೆ ಈ ತಡ ಬರೀ ಇನ್ನೊಂದು ದೃಷ್ಟಿಯಿಂದಲೂ ನೋಡಬೇಕು. ಇದು ಪಾರ್ಟಿಯ ಒಳಗಡೆಯ ವಿಚಾರ ಅಲ್ಲ ಅಜಯ್.
ಈಗ ನೀವು KPCC ಪ್ರಧಾನ ಕಾರ್ಯದರ್ಶಿ ಒಂದು ತಿಂಗಳು ತಡೆ ಹಿಡಿದ್ರಪ್ಪ, ಯಾವ್ದು ಕೇಳ್ತಾನ್ರಿ? ಕರೆಕ್ಟ್. ಯಾಕೆ ತಡೆ ಹಿಡಿದ್ರಿ ಅಂತ? ಪಕ್ಷಕ್ಕೆ ಬಿಟ್ಟಿದ್ದ, ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥ ಇದು ರಾಜ್ಯದ ವಿಷಯ ಅಲ್ಲ. ಈಗ BJPಯವರು ವಿರೋಧ ಪಕ್ಷದ ನಾಯಕನನ್ನಾಗಿ 2 ಅಧಿವೇಶನದವರೆಗೆ ಯಾರಿಗೂ ಮಾಡದೇ ಇದ್ದಾಗ ನಾವೇ ಪ್ರಶ್ನೆ ಕೇಳ್ತಾ ಇರಲಿಲ್ಲ. ಹೌದು, ಪ್ರಶ್ನೆ ಕೇಳ್ತಾ ಇದ್ವಿ. ಈಗ ಇಲಾಖೆ ಹಂಚಿಕೆ ಯಾಕೆ ಆಗ್ತಾ ಇಲ್ಲ, ಇದರಲ್ಲಿ ಇಂಪ್ಯಾಕ್ಟ್ ಏನು ಪಾಲಿಟಿಕಲಿ ಅಂತ ನೋಡಿದಾಗ ನೀವು DK ಶಿವಕುಮಾರ್ ತಂದಮೇಲೆ ಏನು ಕ್ರಾಸ್ ವೋಟ್ ಆಯಿತು, ಅದಾದಮೇಲೆ DK ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜು, ಅಗ್ರೆಸಿವ್ನೆಸ್ಸು ನೋಡಿ, ಇಲ್ಲ 28ಕ್ಕೆ ಬಿಡಿ DK ಒಂದು ಇಮೇಜ್ ಸೃಷ್ಟಿ ಏನಾಗಿತ್ತು, ಸಂಪುಟ ರಚನೆಯ 2 ಆ ಇಮೇಜನ್ನು ಹರ್ಟ್ ಮಾಡ್ತಿದೆ. ಇದು ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ಳುತ್ತೋ ಅಷ್ಟು ಒಳ್ಳೆಯದು. ಕಳೆದ ಬಾರಿ ನೀವು ಸಿದ್ದರಾಮಯ್ಯನವ್ರಿಗೆ ಮಾಡದಂತೆ ಜಾತಿ ಗಣತಿ ಇತ್ತು, KC ವೇಣುಗೋಪಾಲ್ ಕೂತ್ಕೊಂಡಿರೋ ಮಾತಾಡ್ಬಿಟ್ರು, ಪಕ್ಕದಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ನಿಂತಿದ್ದಾರೆ, ಜಾತಿ ಗಣತಿಯ ನಿರ್ಣಯ ಕ್ಯಾಬಿನೆಟ್ ತೆಗೆದುಕೊಳ್ಬೇಕು, KC ವೇಣುಗೋಪಾಲ್ ಹೇಳ್ತಿದ್ದಾರೆ. ಈಗಲೂ ಕೂಡ ಅದನ್ನೇ ಮಾಡಿದ್ದು ಹೈಕಮಾಂಡ್. KC ವೇಣುಗೋಪಾಲ್ರು ಮುಖ್ಯಮಂತ್ರಿಗೆ ಪತ್ರ ಬರೀತಾರೆ ಇವ್ರಿಗೆ ಸಂಪುಟ ರಚನೆ ಮಾಡಿ ಅಂತ. ಇವೆಲ್ಲವೂ ಕೂಡ ಮುಗುಮ್ಮಾಗಿ ನಡಿಬೇಕಾಗಿರ್ತಕ್ಕಂಥ ಬೆಳವಣಿಗೆಗಳು. ಎಲ್ಲ ಒಂದು ಕಡೆ ಹೈಕಮಾಂಡ್ನ ಇಮ್ಯಾಚ್ಯೂರಿಟಿನೋ ಅಥವಾ ಹೈಕಮಾಂಡ್ನಲ್ಲಿ ಕುಳಿತಿರ್ತಕ್ಕಂಥವ್ರು ಹಸ್ತಕ್ಷೇಪ ಮಾಡಲೇಬೇಕು ಅನ್ನುವ ತೀರ್ಮಾನಕ್ಕೆ ಅದಕ್ಕೆ ಅಂದರೆ DK ಶಿವಕುಮಾರ್ ಇಮೇಜನ್ನು ಬರ್ಸ್ಟ್ ಮಾಡಬೇಕು, ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆಯಾ ಅಂತ ನೋಡಿ. ಆ ಉದ್ದೇಶ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅವರ ಪ್ರತಿದ್ವಂದಿ ಪಾರ್ಟಿ ಒಳಗಿನ ನಾಯಕರಿಗೆ ಇದ್ದೇ ಇರತ್ತೆ ರೀ. ಅವ್ರೇನು ಇಮೇಜ್ ಬಿಲ್ಡಿಂಗ್ ಎಕ್ಸಸೈಸಿಗೆ ಸಹಾಯ ಮಾಡ್ತಾರ? ಈಗ ವಿಜೇಂದ್ರ ಇಮೇಜ್ ಬಿಲ್ಡಿಂಗಿಗೆ ಅಶೋಕ್ ಸಹಾಯ ಮಾಡ್ತಾರ, ಅಥವಾ ಅಶೋಕ್ ಇಮೇಜ್ ಬಿಲ್ಡಿಂಗಿಗೆ ಯತ್ನಾಳ್ ಸಹಾಯ ಮಾಡ್ತಾರ? ಪ್ರತಿದ್ವಂದ್ವಿ ರಾಜಕಾರಣದಲ್ಲಿ ಅದು ಇದ್ದೇ ಇರುತ್ತೆ. ಬಟ್ ಹೈಕಮಾಂಡ್ನಲ್ಲಿ ಕುಳಿತಿರ್ತಕ್ಕಂಥವ್ರು ಸ್ಮೂತ್ ಸೇಲಿಂಗಿಗೆ, ಸ್ಮೂತ್ ಎಕ್ಸಿಕ್ಯೂಷನ್, ಮತ್ತು ಅವ್ರು ಯಾಕೆ ಕೂತಿರೋದು ಹಾಗಿದ್ರೆ? ಇನ್ನೊಂದು ಗೂಫಪ್ ಆಗಬಾರ್ದು ಅಂತ ಅಂದರೆ ನನಗೆ ಅನಿಸೋದು, ಎಲ್ಲೋ KC ವೇಣುಗೋಪಾಲ್ ಅವರೇ ಪತ್ರ ಬರೋದು ಇವ್ರಿಗೆ ಈ ಖಾತೆ ಕೊಡಿ, ಇವ್ರಿಗೆ ಈ ಖಾತೆ ಕೊಡಿ ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ಪ್ರಕಟಿಸಿದರೆ ಅದು ಮುಖ್ಯಮಂತ್ರಿಗಳಿಗೆ ಇನ್ನೊಂದಿಷ್ಟು ಮುಜುಗರ ತರ್ತಕ್ಕಂಥ ವಿಷಯ ಅಲ್ಲ. ಆವಾಗ ಅದು ಉದ್ದೇಶಪೂರ್ವಕವಾಗಿ ಮಾಡ್ತಿರಬಹುದು ಅನ್ನೋ ಸಂಶಯನೂ ಬರುತ್ತೆ. ಚಾಂದ್ ಪಾಷಾ ಅವರೇ, ರಾಜ್ಯ ಜನರಿಗೆ ಒಂದು ಆನ್ಸರೇಬಲ್ ಅಂತಾನು ಅನ್ನಿಸ್ತಾ ಇಲ್ವಾ? ಮಾಡ್ತೀವಿ ಬಿಡ್ರಿ, ಕೊಡ್ತೀವಿ ಬಿಡ್ರಿ, ಇವತ್ತಲ್ಲ ನಾಳೆ 15ನೇ ತಾರೀಕಿನ ತನಕ ಟೈಮ್ ಇದೆ ಬಿಡ್ರಿ ಅಂತ ಹೇಳ್ಕೊಂಡು ಹೋದ್ರೆ ಹೆಂಗಿದು? ಇಲ್ಲ ಸರ್, ಆ ಥರ ಉಡಾಫೆ ಅಲ್ಲ. ಮನೆಯಲ್ಲಿ ದೊಡ್ಡಣ್ಣ ಬದಲಾವಣೆಯಾಗಿ ಚಿಕ್ಕ ತಮ್ಮನ ಕೈಗೆ ಅಧಿಕಾರ ಬಂದಾಗ ಒಂದು ಸ್ವಲ್ಪ ಸಮಯ ತಗೊಂಡಿದೆ. ನಮ್ಮಲ್ಲಿ ನಾವೇನೋ ಎಲ್ಲವೂ ಸರಿ ಮಾಡಿದ್ದೀವಿ ಅಂತಲ್ಲ, ಒಂದು ಸ್ವಲ್ಪ ನಿಧಾನ ಆಗಿದೆ. ಹಾಗಂತ ಹೇಳಿ ನಮ್ಮ ಆಡಳಿತ ಚುಕ್ಕಾಣಿ ಏನು ಹಳಿ ತಪ್ಪಿಲ್ಲ ಅಥವಾ ನಮ್ಮ ಸರ್ಕಾರವೇನು ನಡೀತಾ ಇಲ್ಲ ಅನ್ನೋಂಥದ್ದಿಲ್ಲ. ಸೊ ಮಾಡ್ತೀವಿ. ಬಹುಶಃ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಸಂಪುಟ ಅದನ್ನ ಖಾತೆಗಳ ನಿನ್ನೆ ರಾತ್ರಿ 8 ಗಂಟೆಯಿಂದ ಕೂತ್ಕೊಂಡಿದ್ದೀವಿ. ಇಲ್ಲ ಆಗುದು, ಹೌದು, ಖಂಡಿತ ನಾನು ಹೇಳ್ತಾ ಇದ್ದೀನಲ್ಲ, ಖಂಡಿತ ನಮ್ಮಿಂದ ಸ್ವಲ್ಪ ವಿಳಂಬ ಆಗಿದೆ. ಹಾಗಾಗಿ ಈ ಒಂದು ನಮ್ಮ ಹೊಸ ತಮ್ಮನ ಕೈಗೆ ಬಂದಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಅವನು ಕೊಡಬೇಕು ಅನ್ನೋದನ್ನು ನಮ್ಮಲ್ಲಿ ಇರುವಂಥ ಹಿರಿಯರೆಲ್ಲ ಕೂತ್ಕೊಂಡು ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ ಅಲ್ಲ. ಮುಖ್ಯಮಂತ್ರಿಗಳೇ ಹಿರಿಯರ್ರಿ, ಅವರ ಪ್ರಿರಾಗಿಟಿವ್ ಇದು, ಅವ್ರು ಫೈನಲ್ ಮಾಡಾಗಿದೆ. ತಮ್ಮಂಗೆ ಫ್ರೀ ಹ್ಯಾಂಡು ಇಲ್ಲ ಇಲ್ಲಿ, ಫ್ರೀ ಹ್ಯಾಂಡು ಇಲ್ಲ ಸರ್. ತಮ್ಮನ ಫ್ರೀ ಹ್ಯಾಂಡ್ ಅಂತ ಇಲ್ಲ, ನಮ್ಮಲ್ಲಿ ಎಲ್ಲದಕ್ಕೂ ಫ್ರೀ ಹ್ಯಾಂಡ್ ಇದೆ. ಯಾಕಂದರೆ ನಾವು 3 ವರ್ಷವಾಗಿ ನಾವು ಯಶಸ್ವಿಯಾಗಿ ಸರ್ಕಾರ ಕೊಟ್ಟಿಲ್ವಾ ಸರ್? ಅದೇ ನಿಮ್ಮ ಕಣ್ಮುಂದೆ ಇದೆಯಲ್ಲ. ಈಗೇನೋ ಸ್ವಲ್ಪ ವಿಳಂಬ ಆಗಿದೆ, ಹಾಗಾಗಿ ಅದನ್ನು ದೊಡ್ಡ ಸಮಸ್ಯೆ ಏನಲ್ಲ. ಅದು ಆದಷ್ಟು ಬೇಗ ಅದನ್ನು ನಾವಿರುವಂಥ ಎಲ್ಲ ಖಾತೆಗಳಿಗೆಲ್ಲ ಮಂತ್ರಿಗಳಿಗೆಲ್ಲ ಜವಾಬ್ದಾರಿಗಳು ಕೊಡ್ತೀವಿ. ಹಾಗಂತ ಮಂತ್ರಿಗಳು ಮಾಡಿದ ತಕ್ಷಣ ಅವರೇನು ಸುಮ್ಮನೆ ಕುಂತಿಲ್ಲ. ಯಾವತ್ತು ಅವ್ರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಆಗಲೇ ಬರಗಾಲ ಅಥವಾ ಅತಿವೃಷ್ಟಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಇರೋದು ಖಾತೆಗಳು ಹಂಚಬೇಕು, ಅದು ನಿಜ. ನಮ್ಮಲ್ಲಿ ಅದು ಸ್ವಲ್ಪ ವಿಳಂಬ ಆಗಿದೆ. ನಾಡ್ದು ಬೆಳಿಗ್ಗೆ ಆದ್ರೆ ಯು ಹ್ಯಾವ್ ಟು ಫೇಸ್ ದ ಅಧಿವೇಶನ. ಹೌದು ಸರ್, ಬ್ರೀಫಿಂಗ್ ಬೇಡವೇನ್ರಿ ಸರ್? ನೀವು ನೋಡಿ ಅಧಿವೇಶನದಲ್ಲಿ ಯಾವ ರೀತಿ ನಾವು ನಿಭಾಯಿಸ್ತೀವಿ ಅನ್ನೋದನ್ನ ನೋಡಿ ಸರ್. ರಿಜ್ವಾನ್ ಅರ್ಷದ್ ಇದ್ದಾರೆ, ಮೊದಲ ಬಾರಿ ಮಂತ್ರಿ ಆಗ್ತಿದ್ದಾರೆ, ಆಯ್ತು ಅಲ್ವಾ? ಅವ್ರಿಗೆ ಆಯ್ತಪ್ಪ, ನಾನು ಅಧಿವೇಶನದಲ್ಲಿ ಯಾವ ಇಲಾಖೆ ಬಗ್ಗೆ ನಾನು ಏನು ಮಾತಾಡಬೇಕು, ಒಂದು ಬ್ರೀಫಿಂಗ್ ಬೇಡವಾ ಅವ್ರಿಗೆ? ನರೇಂದ್ರ ಸ್ವಾಮಿ ಅಧಿವೇಶನ ಬರ್ತಾ ಇದೆ ಅಂದ್ರೆ ವಾರಗಟ್ಟಲೆ ಪ್ರಿಪೇರ್ ಆಗ್ತಾರೆ ಮಿನಿಸ್ಟರ್ಸ್. ಸರ್ ಖಂಡಿತ ನಾನು ಒಪ್ಕೊಳ್ತೀನಿ. ಕ್ವಶನ್ಸ್ ಯಾವುದು ಬಂದಿದೆ ಅದಕ್ಕೆ ಅಧಿಕಾರಿಗಳನ್ನು ಕರೀತಾರೆ, ಡೀಟೇಲ್ಸ್ ತಗೊಳ್ತಾರೆ. ಸರ್ ನಾವು ಖಂಡಿತವಾಗಿ ಇರುವಂತ ಅಲ್ಪ ಸಮಯದಲ್ಲೇ ಯಶಸ್ವಿಯಾಗಿ ನಾವು ಅಧಿವೇಶನದಲ್ಲಿ ಉತ್ತರವನ್ನು ಕೊಡ್ತೇವೆ. ನಿಮ್ಮ ಹೈಕಮಾಂಡ್ನವ್ರು ಏನಾದರೂ ಹಸ್ತಕ್ಷೇಪ ಜಾಸ್ತಿ ಮಾಡ್ತಿದ್ದಾರೆ? ಸರ್ ಈಗ ಎಲ್ಲದಕ್ಕೂ ಹೈಕಮಾಂಡು, ರಾಹುಲ್ ಗಾಂಧಿ ಅವೆಲ್ಲ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲದಕ್ಕೂ ಹೈಕಮಾಂಡ್ ರಾಷ್ಟ್ರೀಯ ಪಕ್ಷಗಳೆಲ್ಲರಿಗೂ ಹೈಕಮಾಂಡ್ ಇರುತ್ತೆ. ಪ್ರತಿಯೊಂದು ಒಂದು ಸಣ್ಣ ಒಂದು ರಾಜ್ಯ ಅವ್ರು ಮಾಡದೇ ಇದ್ದಾಗ ಅವ್ರನ್ನ ಕೇಳಿದೀವಿ. ಚಾಂದ್ ಪಾಷಾ ಅವರೇ,
ಅವರು 2 ಅಧಿವೇಶನಕ್ಕೆ ವಿಪಕ್ಷ ನಾಯಕರನ್ನ ಮಾಡಲಿಲ್ಲ. ಅವ್ರನ್ನ ಅವಾಗ ಏನೇನು ಕೇಳಬೇಕು ಎಲ್ಲ ಕೇಳಿದ್ದೀವಿ. ಈಗ ನಿಮ್ಮನ್ನು ಕೇಳ್ತಾ ಇರೋದು, ನಿಮ್ಮ ಟೈಮ್ ಇದೆ. ನಾನು ವಿಪಕ್ಷ ನಾಯಕರಿಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಸರ್. ಅದನ್ನ ಅವ್ರನ್ನ ಕೇಳುವಾಗ ಅವ್ರನ್ನ ಕೇಳಿದೀವಿ ಸರ್. ರಾಷ್ಟ್ರೀಯ ಪಕ್ಷಗಳು ಇರುವಲ್ಲೆಲ್ಲ ಈ ಸಮಸ್ಯೆ ಇರೋದೆ. ಅವ್ರನ್ನ ಕೇಳುವಾಗ ಅವ್ರನ್ನ ಕೇಳಿದೀವಿ, ಅವ್ರು ವಿಳಂಬ ಮಾಡಿದಾಗ. ಈಗ ನಿಮ್ಮಿಂದ ಆಗ್ತಾ ಇದೆ, ನಿಮ್ಮನ್ನು ಕೇಳ್ತಾ ಇದ್ದೀವಿ. ಕೊಡ್ತಾ ಇದ್ದೀನಿ, ನಮ್ಮಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ನಾವು ಇನ್ನು ಹೈಕಮಾಂಡ್ ಅನ್ಬೇಡಿ, ಹೈಕಮಾಂಡ್ ಅನ್ಬೇಡಿ ಅಂತ ಖಾತೆ ಕೊಡೋಕೆ ಹೈಕಮಾಂಡ್ ಬರುತ್ತಾ? ಅವ್ರು ಹೇಳಿದ್ರಲ್ರಿ ಮುಖ್ಯಮಂತ್ರಿಗಳು ನಾನು ಪತ್ರ ಹೋಗಿ ಕೊಟ್ಟು ಬಂದಿದ್ದೀನಿ ನೋಡಿ ಸರ್. ನಮ್ಮ ಹಿರಿಯರು ಇರುವಂತ ಮನೆ ಶಿಫಾರಸ್ ಮಾಡ್ತಾರೆ, ನೋಡಪ್ಪ ಇಂಥವ್ರಿಗೆ ಏನ್ ಮಾಡ್ತೀವಿ ನೋಡು, ಮಾಡ್ತೀವಿ ಸರ್, ಇವತ್ತು ಮಾಡ್ತೀವಿ. ಅದಕ್ಕೆ ಯಾಕೆ ಅಲ್ಲ, ಅದಕ್ಕೊಂದು ಅಷ್ಟೊಂದು ಮಹತ್ವ ಯಾಕೆ? ಮಹತ್ವ ಇಲ್ಲಾಂದ್ರೆ ಬೇಡ ಬಿಡ್ರಿ ಮಿನಿಸ್ಟರ್ಸ್. ಖರ್ಚು ಉಳಿಯುತ್ರಿ ರಾಜ್ಯಕ್ಕೆ. ಮಾಡ್ತೀವಿ. ಇವ್ರ ಆಫೀಸ್ ಅಂತೆ, ಇವ್ರಿಗೆ ಸ್ಟಾಫ್ ಅಂತೆ, ಮಿನಿಸ್ಟರ್ ಮಾಡೋ ಮುಂಚೆ ಸಂಪುಟ ಮಾಡ್ಲೇ ಇಲ್ಲ ಅನ್ನೋ ಕೂಗಾಯ್ತು. ಹಾಗೆ ಕೊಡ್ತೀವಿ, ಖಾತೆಗಳು ಹೊಂದ್ತೀವಿ ಸರ್. ಈ 19 ಜನರ ಮಿನಿಸ್ಟರ್ ಮಾಡೋದಕ್ಕೆ 3 ಸಲ ದಿಲ್ಲಿಗೆ ಬಂದಿದ್ದಾರೆ. ಆಗು ಹೋಗುಗಳ ಬಗ್ಗೆ ನಮಗೂ ಕೂಡ ಅರಿವಿದೆ. ನಮಗೂ ಕೂಡ ಏನು ನಮ್ಮನ್ನ ನಂಬಿ ಮತ ಹಾಕದಂತ ಮತದಾರರಿಗೆ ನಾವು ಏನೆಲ್ಲ ಮಾಡಬೇಕಾದಂತ ಅರಿವು ನಮಗಿದೆ. ನಾವು ಖಂಡಿತ ನೀವು ಹೇಳ್ತಾ ಇದ್ದೀರಲ್ಲ, ನೀವು ಇಷ್ಟು ಅಲ್ಪ ಸಮಯದಲ್ಲೇ ಯಶಸ್ವಿಯಾಗಿ ನಾವು ಸದನದಲ್ಲಿ ನೀವು ಏನು ನಮ್ಮ ವಿರೋಧಿ ಪಕ್ಷದವರು ಕೇಳುವಂತ ಎಲ್ಲಾ ಪ್ರಶ್ನೆಗಳು ಉತ್ತರ ಕೊಡ್ತೀವಿ. ಎಲ್ಲ ಮುಖ್ಯಮಂತ್ರಿಗಳೇ ಕೊಡ್ತಾರೆ. ಅವರೇ ಹೇಳಿದ್ರಪ್ಪ. ಮುಖ್ಯಮಂತ್ರಿಗಳೆಲ್ಲ ಸರ್, ಮಂತ್ರಿಗಳು ಮಾಡಿದ್ದೀವಲ್ಲ ಕೊಡ್ತೀವಿ. ಅವ್ರು ಏನು ಹೇಳಿದ್ದಾರೆ, ನಾನು ಸಮರ್ಥನಾಗಿದ್ದರೆ ಬೇಕಾದ್ರೆ ನಾನೇ ಉತ್ತರ ಕೊಡ್ತೀನಿ ಅಂತ ಹೇಳಿ ತಪ್ಪೇನಿದೆ ಸರ್? ಅದರಲ್ಲಿ ಅವರ ದಿಟ್ಟತನ, ಅವರ ಸಾಮರ್ಥ್ಯ, ಅವರ ಧೈರ್ಯವನ್ನು ಮೆಚ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ಹೇಳಿದ್ರೆ ಅವರು ಹೇಳಿದಾರೆ. ಹೌದು ಸರ್, ಹೇಳಿದಾರೆ ಅಂದ್ರೆ ಕರೆಕ್ಟ್. ಅವ್ರು ಹೇಳಿದಾರೆ, ಕೊಡ್ತಾರೆ. ಅವ್ರಿಗಿದೆ ಆ ಛಾತಿ ಇದೆ. ಅಂದ್ರೆ ಅಲ್ಲಿವರೆಗೆ ನೀವು ಮಾಡಲ್ಲ ಈಗ ಸರ್. ಮಾಡ್ತೀವಿ ಅಂತ ಈಗ ನಾನು ಹೇಳ್ತಾ ಇದ್ದೀನಿ, ಕೆಲವೇ ಗಂಟೆಗಳಲ್ಲಿ ಮಾಡ್ತೀವಿ. ಬಹುಶಃ ನಿಮ್ಮ ವಾಹಿನಿಗೆ ಪಟ್ಟಿ ಸಿಗುತ್ತೆ. ಹಾಗಾಗಿ ಇದನ್ನೇನು ಮಹತ್ವ ಅಂತ ಅದನ್ನ ಇಟ್ಕೊಡೋದು ಬೇಕು. ನಾನೇ ಒಪ್ಕೊಂಡಿದ್ದೀನಿ, ಹೌದು ವಿಳಂಬ ಆಗಿದೆ, ಇಲ್ಲ ಅಂತಿಲ್ಲ, ಸರಿ ಮಾಡ್ಕೋತೀವಿ. ವಿಳಂಬ ಅದನ್ನ ಈಗ ನನಗೊಂದು ಕುತೂಹಲ ರೀ. ನಾನು ಪೊಲಿಟಿಕಲ್ ರಿಪೋರ್ಟ್ ಎಕ್ಸ್ಪ್ಲನೇಷನ್ ವಿಳಂಬ ಯಾಕೆ ಆಗ್ತಿದೆ ಒಳಗಡೆ ಸಿಕ್ಕಾಪಟ್ಟೆ. ಈಗ ದೊಡ್ಡ ಅಣ್ಣನನ್ನ ತೆಗೆದು ಚಿಕ್ಕ ತಮ್ಮ ಅಂತಂದ್ರಲ್ಲ, ಅಲ್ಲಿ ಕಾಕಾಗಳು, ಮಾಮಗಳು, ದೊಡ್ಡಪ್ಪರು, ಚಿಕ್ಕಪ್ಪರು, ಎಲ್ರಿಗೂ ಇದೇ ಹೇಳ್ತಾ ಇರೋದು. ನಮ್ಮಲ್ಲಿ ಇಲ್ಲದೆ ಇರುವಂತ ಸಮಸ್ಯೆಗಳನ್ನ ಇದೆ ಅಂತ ಹೇಳ್ತಾ ಇರೋದೇ ದೊಡ್ಡ ಸಮಸ್ಯೆ. ಅಲ್ಲಿ 9 ದಿನ ಬರಲಿಲ್ಲ ಅಂದಾಗ ಸಮಸ್ಯೆ ಇದೆ ಅಂತ ಅರ್ಥ ಅಲ್ವಾ ಅದು ಸರ್? ಹಾಗೆ ನೋಡಿದ್ರೆ ಯಡಿಯೂರಪ್ಪನವ್ರ ಕಾಲದಲ್ಲಿ 3 ತಿಂಗಳು ಮಂತ್ರಿಗಳೇ ಇರಲಿಲ್ಲ. ಅದು ಪ್ರವಾಹದ ಪರಿಸ್ಥಿತಿ ಅಂತ ಸಂದರ್ಭದಲ್ಲಿ ಅದಕ್ಕೆ ಅವರನ್ನ ಅಲ್ವಾ ಸರ್? 23ರಲ್ಲಿ ಆಯ್ತಲ್ಲ. ಹಾಗಾಗಿ ಒಮ್ಮೊಮ್ಮೆ ಆಗುತ್ತೆ. ಹಾಗಾಗಿ ನಮ್ಮ ವಿಳಂಬವನ್ನು ಒಪ್ಕೊಳ್ತಾ ಇದ್ದೇವೆ, ಅದನ್ನು ಸರಿ ಮಾಡ್ಕೋತೇವೆ ಸರ್. ಚಂದ್ರಶೇಖರ್, ವಿಳಂಬ ಆಗಿದೆ ರೀ, ಸರಿ ಮಾಡ್ಕೋತಾರೆ. ಏನು ಆಡಳಿತ ನಿಂತು ಹೋಗಿದೆಯಾ? ಏನು ಸಮಸ್ಯೆ ಆಗಿದೆಯಾ ರಾಜ್ಯದಲ್ಲಿ? ಏನಾದ್ರು ದಯಮಾಡಿ ಬರ ಅಧ್ಯಯನ ಮಾಡ್ತೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ ವಕ್ತಾರರು ಒಂದು ಪಟ್ಟಿ ಕೊಟ್ಬಿಡಲಿ, ಯಾವ್ಯಾವ ಬರಪೀಡಿತ ಜಿಲ್ಲೆಗಳಿಗೆ ಯಾವ್ಯಾವ ಇವರ ಸಚಿವರು ಹೋಗಿದ್ದಾರೆ ಅಂತೇಳಿ. ನನ್ನ ಜಿಲ್ಲೆಗೆ ಯಾರೂ ಕಾಲಿಟ್ಟಿಲ್ಲ. ಹೇಳ್ಬಿಡ್ಲಿ ಎಷ್ಟು ಜಿಲ್ಲೆಗೆ ಹೋಗಿ ಬಂದಿದ್ದಾರೆ, ಎಷ್ಟು ಜಿಲ್ಲೆನಲ್ಲಿ ಇದ್ರದ್ದು DC ಮೀಟಿಂಗ್ ಕರೆದ್ಬಿಟ್ಟು ಅದ್ರ ಬಗ್ಗೆ ಆಕ್ಷನ್ ತೊಗೊಂಡಿದ್ದಾರೆ, ಎಷ್ಟು ತಾಲೂಕುಗಳನ್ನ ಬರಪೀಡಿತ ಅಂತೆಲ್ಲ ಘೋಷಣೆ ಮಾಡಿದ್ದಾರೆ. ದಯಮಾಡಿ ಒಂದು ಸಣ್ಣ ಅಂಕಿಅಂಶ ಕೊಡಲಿ. ಮೊದಲನೇದು. ಎರಡನೇದು, ನೀವು ಪ್ರಶಾಂತ್ ಅವರು ಮಾತಾಡ್ಬೇಕಾದ್ರೆ ಒಂದು ವಿಷಯ ಎತ್ತಿದ್ರಿ, ಅವರ ಏನು DK ಅವರ ಇಮೇಜ್ನ ಹರ್ಟ್ ಮಾಡ್ತಕ್ಕಂಥ ಪ್ರಯತ್ನ ಏನಾದರೂ ನಡೀತಿದೆಯಾ ಅಂತೇಳಿ. ಬರೀ ಹರ್ಟ್ ಮಾಡ್ತಕ್ಕಂಥ ಪ್ರಯತ್ನ ಅಷ್ಟೇ ಅಲ್ಲ, DK ನಿಮ್ಮ ಜಾಗ ಯಾವುದು ಅಂತ ತೋರಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದು ಇಮೇಜ್, ಒಂದು ಫೇಕ್ ಇಮೇಜ್ನ ಬಿಲ್ಡ್ ಮಾಡ್ತೀರಿ. ಆಗಲೇ ಇವರು ನಮ್ಮ ಕಾಂಗ್ರೆಸ್ನ ವಕ್ತಾರ ಹೇಳ್ತಾ ಇದ್ರು, ಎಂಥದ್ದು ಸಾಮರ್ಥ್ಯ, ದಿಟ್ಟತನ, ಧೈರ್ಯ, ಛಾತಿ ಎಲ್ಲ ಇದೆ ಅಂತೇಳಿ. ಆ ಥರ ಒಂದು ಫಾಲ್ಸ್ ಇಮೇಜ್ ನಮಗೂ ಇತ್ತು. ಯಾವುದೇ ಅದೇ ಒಂದು ನರಿ ಹುಲಿ ಪಟ್ಟೆ ಹಾಕೊಂಡು ಕಡಲೆಲ್ಲ ಓಡಾಡ್ತಿತ್ತು, ಮಳೆ ಬಂದಾಗಲೇ ಯೋಗ್ಯತೆ ಗೊತ್ತಾಗಿದ್ದು. ಯಾಕಂಗೆ ಆ ಥರ ಇಮೇಜ್ ಬಿಲ್ಡಪ್ ಆಗಿತ್ತು ಅಂತ ಹೇಳಿದ್ರೆ ಹೊಡಿತಿದ್ದು ಡೈಲಾಗ್ಗಳು. ನನಗೆ ಮಂತ್ರಿ ಗಿರ ಮಾಡ್ತಿದ್ದಾಗ ಮುಖ್ಯಮಂತ್ರಿ ಬಾಗಿಲು ಒದ್ದು ಕಿತ್ಕೊಂಡು ಬಂದೆ. ಸದನದಲ್ಲಿ ನಿಂತ್ಕೊಂಡು ಹೇಳ್ತಿದ್ರು, ನನಗೆ ಕಿತ್ಕೊಳ್ಳೋದು ಗೊತ್ತು, ಒದ್ದು ಕಿತ್ಕೊಳ್ಳೋದು ಗೊತ್ತು. ಆಮೇಲೆ ಪಾಪ ಯಾರು ಅಮಾಯಕ ಸಿನಿಮಾ ಕಲಾವಿದ್ರ ಮೇಲೆ ನಟ್ಟು ಬೋಲ್ಟು ಟೈಟ್ ಮಾಡೋದು ಗೊತ್ತು. ಯಾರಿಗೆ ನೈಟು ಬೋಲ್ಟು ಟೈಟ್ ಮಾಡ್ತಿದ್ರಿ? ಯಾರ ಮನೆ ಒದ್ದಿದ್ರಿ? ಎಲ್ಲ ಅಮಾಯಕರದು, ಸಜ್ಜನರದು. ಅವತ್ತು ಮಂತ್ರಿಗಿರಿ ಕೊಟ್ಟಿರಲಿಲ್ಲ ತಾನೇ ನಿಮಗೆ? ಇವತ್ತು ಮಂತ್ರಿಮಂಡಲ ಮಾಡೋಕ್ಕೆ ಬಿಟ್ಟಿಲ್ವಲ್ಲ? ನಿಮಗೆ ದಮ್ಮು ತಾಕತ್ತಿದ್ರೆ ಹೋಗಿ ರಾಹುಲ್ ಗಾಂಧಿ ಮನೆ ಬಾಗ್ಲೋದಿರಿ ನೀವು. ಅವ್ರ ಮನೆ ಬಾಗ್ಲಿಲ್ವಾ ಅಥವಾ ನಿಮಗೆ ಕಾಲಿಲ್ವಾ? ಆವತ್ತು ಆ ದಿಟ್ಟು ತಾಕತ್ತಿತ್ತು. ಇವತ್ತು ಹೋಗಿ 3 ದಿವಸ ಅವ್ರ ಮನೆ ಮುಂದೆ ಗೆಟ್ ನಿಂತ್ಕೊತಿರ್ತೀರಿ. ಏನು SM ಕೃಷ್ಣ ಅವರು ಸಜ್ಜನ ರಾಜಕಾರಣಿ ಆಗಿದ್ರು, ಅವ್ರು ಮಾತಾಡೋಕ್ಕಾಗ್ತಿರ್ಲಿಲ್ಲ, ಅವ್ರು ಹೆಚ್ಚಿಗೆ ಮಾತಾಡ್ತಿಲ್ಲ ಅಂತೇಳಿ ಅವ್ರ ಮೇಲೆ ದರ್ಪ ತೋರಿಸಿದ್ರ ನೀವು? ಅವ್ರ ಮೇಲೆ ಮೀಸೆ ತಿರುಗಿಸ್ಕೊಂಡ್ರ? ಯಾಕೆ ಸಿನಿಮಾದವ್ರ ಮೇಲೆ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀರಾ? ದಮ್ಮು ತಾಕತ್ತಿರಿ, ನಿಮ್ಮ ಹೈಕಮಾಂಡ್ ನೆಟ್ಟು ಬೋಲ್ಟು ಟೈಟ್ ಮಾಡಿ. 20 ರಾಜ್ಯದಲ್ಲಿ ನಿಮ್ಮ ಸರ್ಕಾರಗಳು ಇದೆಯಲ್ಲ, ಯಾರು ದಿಲ್ಲಿ ಕೇಳದೆ ಮಾಡ್ಬಿಡ್ತಾರೇನ್ರಿ? ನಿಮ್ಮ ನಿಮಿಷ, ಯಾರು ಮುಖ್ಯಮಂತ್ರಿ ಒದ್ದುಬಿಟ್ಟು ನಾನು ಮಂತ್ರಿಗಿರಿ ಕಿತ್ಕೊಂಡ್ ಬಂದೆ ಅಂತೇಳಿ ಒಬ್ಬ ಹಿರಿಯ ರಾಜಕಾರಣಿಗೆ ಅವಮಾನ ಮಾಡ್ತಕ್ಕಂಥ ಯಾರು ಮಾಡಿರ್ಲಿಲ್ಲ. ಹೌದ್ರಿ. ಈಗ ವಿರೋಧ ಪ್ರತಿ ಹೆಜ್ಜೆ ಒಳಗಡೆ ಬಂದೆ. ನಿಮ್ಮವರು 2 ಸೆಷನ್ನಲ್ಲಿ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡಲಿಲ್ಲಲ್ಲ. ನೀವೀಗೇನೇನು ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಿದ್ರೆ ಅವೆಲ್ಲವೂ BJP ಹೈಕಮಾಂಡ್ ಹೇಳೋದು. ಹಂಗಾದ್ರೆ ನೋಡಿ,
ಸರ್ಕಾರ ಎರಡೆರಡು ಅಧಿವೇಶನಕ್ಕೆ ಸರ್ಕಾರ ವಿರೋಧ ಪಕ್ಷ ಒಂದು ನಿಮಿಷ. ನಾಯಕ ಬೇಕು ಅಂತಾನು ನಿಮ್ಮ ನಾಯಕರಿಗೆ ಅನಿಸ್ಲಿಲ್ಲ. ಹೌದು, ಇವತ್ತು ಇಡೀ ಸರ್ಕಾರ ನಿಂತ್ಕೊಂಡಿರೋದಕ್ಕೆ ಅನುಭವಿಸಿರೋದು ಯಾರು? ವಿರೋಧ ಪಕ್ಷದಲ್ಲಿ 1 ತಿಂಗಳು ಇರಲಿಲ್ಲ, 2 ತಿಂಗಳಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಬಿದ್ದೋಗಲ್ಲ, ರಾಜ್ಯನ ಮುಳುಗೋಗಲ್ಲ. ಆದ್ರೆ ಇವತ್ತು ಬರ ಬಂದಿದೆ, ಅರ್ಧಕ್ಕರ್ಧ 65% ಮಳೆ ಕಡಿಮೆ ಆಗಿದೆ, ಬರ ಬಂದಿದೆ, ಆ ಕಡೆಗೆ ಕಾವೇರಿ ಗಲಾಟೆ ಆಗಿದೆ, ಇನ್ನೊಂದು ಕಡೆಗೆ ಪ್ರವಾಹ ಬರ್ತಿದೆ. ಯಾರು ಹೋಗಿ ನೋಡಬೇಕು? ಇಡೀ ರಾಜ್ಯ ಇವತ್ತು ನರಕ ಆಗಿದೆಯಲ್ಲ. ಯಾರ ಕಾರಣಕ್ಕೋಸ್ಕರ ಹೇಳಿ ನೋಡಿ. ಸರ್ಕಾರಗಳು ಇವರಾಗಲೇ ಯಡಿಯೂರಪ್ಪನವ್ರ ವಿಷಯ ಅಂತ ಹೇಳಿದ್ರು, 3 ತಿಂಗಳು ಇರಲಿಲ್ಲ ಅಂತೇಳಿ. ಸರ್ಕಾರ ಹೊಸದಾಗಿ ಫಾರಂ ಆದಾಗ ಮಂತ್ರಿಮಂಡಲ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಹೊಸ ಸರ್ಕಾರ ಅಲ್ಲ ಸ್ವಾಮಿ. ನಿಮ್ಮ ಪೇಮೆಂಟ್ ಅಡ್ಜಸ್ಟ್ಮೆಂಟ್ಗಳಿಗೆ ನೀವು ಮಾಡ್ಕೊಂಡಿದ್ದು ಇದಕ್ಕೆ ಮಂತ್ರಿಮಂಡಲ ಯಾಕೆ ಕಿತ್ತಾಕಿದ್ರಿ? ಕಿತ್ತಾಕಿದ ಮೇಲೆ ಇಷ್ಟು ದಿವಸ ಬೇಕಾ? ಯಾವ ಕಾರಣಕ್ಕೋಸ್ಕರ 2 ತಿಂಗಳು ನೋಡಿ. ಇವತ್ತು ಆಗಸ್ಟ್ 3ಕ್ಕೆ 2 ತಿಂಗಳಾಯ್ತಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿ. ಯಾವ ಕಾರಣಕ್ಕೋಸ್ಕರ ಮಂತ್ರಿಮಂಡಲ ಆಗಲಿಲ್ಲ ಕರ್ನಾಟಕದ? ಯಾವ ಕಾರಣಕ್ಕಾಗಿ? ಯಾವ ಸೆಕೆಂಡ್ ಅವ್ರು ಹೇಳ್ತಾರೆ, ಈಗ ಚಾಂತಾಶ್ ಅವರು ಯಡಿಯೂರಪ್ಪನವ್ರ ಟೈಮಲ್ಲೂ 2 ತಿಂಗಳಾಗಿತ್ರಿ. ಹೊಸ ಸರ್ಕಾರದ ಸಾಮಾನ್ಯವಾಗಿ ಆಗುತ್ತೆ. ಇದು ಹೊಸ ಸರ್ಕಾರ ಅಲ್ಲ, ಅದು ಇವರ ಪೇಮೆಂಟ್ ವ್ಯತ್ಯಾಸಕ್ಕೆ ಇವ್ರು ಚೇಂಜ್ ಮಾಡ್ಕೊಂಡಿದ್ದು. ಇವ್ರು ಇದಕ್ಕೋಸ್ಕರ ಯಾವುದನ್ನು ಹೊಸ ಸರ್ಕಾರ ನಿರ್ಮಾಣ ಆಗಿಲ್ಲ. ಅದಾದ್ಮೇಲೆ ಯಾವ ಕಾರಣಕ್ಕೋಸ್ಕರ 2 ತಿಂಗಳಾಯ್ತು? ಮೊದಲು ಜುಲೈ 5ನೇ ತಾರೀಕು ಆಗಬೇಕಾಗಿತ್ತು, 5ನೇ ತಾರೀಕಿನ 8ನೇ ತಾರೀಕು ಪೋಸ್ಟ್ಪೋನ್ ಆಯ್ತು, 8ನೇ ತಾರೀಕಿನ 12ನೇ ತಾರೀಕು ಪೋಸ್ಟ್ಪೋನ್ ಆಯ್ತು. ಯಾಕೆ ಪೋಸ್ಟ್ಪೋನ್ ಆಯ್ತು? ಇವರ ಮದಿನಾಯಕಲ್ಲೆಲ್ಲ ಬ್ಯಾಂಕಾಕಲ್ಲಿ ಬ್ಯುಸಿ ಆಗಿದ್ರು. ಅದಾದ್ಮೇಲೆ ಅವ್ರಿಗೆ ಮಾತಾಡಕ್ ಮೂಡಿಲ್ಲ ಅಂತೇಳಿ ಒಂದ್ಸರಿ ಪೋಸ್ಟ್ಪೋನ್ ಆಯ್ತು. ಅಲ್ಲೆಲ್ಲ ಸದನದಲ್ಲಿ ಮಾತಾಡಿ ಬನ್ನಿ, ಇನ್ನೊಂದ್ಸರಿ ಪೋಸ್ಟ್ಪೋನ್ ಆಯ್ತು. ಪ್ರಧಾನಮಂತ್ರಿಗಳು ಮನೆ ಮುಂದೆ ನಿಂತು ಇನ್ನೊಂದ್ಸರಿ ಪೋಸ್ಟ್ಪೋನ್ ಆಯ್ತು. ಈ ಮನುಷ್ಯ, ಇವರಿಗೆ ಸೀರಿಯಸ್ನೆಸ್ ಇಲ್ಲ. ಈ ಮನುಷ್ಯ ಎಲ್ಲೆಲ್ಲ ಹೋಗಿ ಬ್ಯುಸಿ ಆಗ್ಬಿಟ್ಟು ಬರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕರ್ನಾಟಕ ಜನಕ್ಕೆ ಅನುಭವಿಸ್ಬೇಕು. ಯಾವಾಗ ಒಂದು ಕಾರಣ ಕೊಟ್ಬಿಡಿ, 2 ತಿಂಗಳಿಂದ ನನ್ನ ಕರ್ನಾಟಕ, ನನ್ನ ರೈತರು ಸರ್ಕಾರ ಇಲ್ದಂಗೆ ನರಕಾಗ್ತಿರೋದಕ್ಕೆ ಹೇಳಿ. 15 ಮಂತ್ರಿಗಳು ಈಗ ಜಲಸಂಪನ್ಮೂಲ ಇದಾರಪ್ಪ. ಏನ್ ಮಾಡಿದ್ದಾರೆ? ಜಲಸಂಪನ್ಮೂಲ ಕಂದಾಯ ಅವರು ಇದ್ದಾರೆ. ಜಲಸಂಪನ್ಮೂಲ ಯಾವ ರೀತಿ ಇದ್ದಾರೆ ಅವರು? ಯಾವ ಕಾರ್ಯದರ್ಶಿ ಪಟ್ಟದ ಮೀಟಿಂಗ್ ತಗೊಂಡಿದ್ದಾರ? ಇದಕ್ಕೆ ಯಾವ್ದು ಕಾವೇರಿ ಇಷ್ಟು ನಡೀತಾ ಇದೆಯಲ್ಲ ಅಲ್ಲಿಂದ ಟೆಕ್ನಿಕಲ್ ಸರ್ವಪಕ್ಷಗಳ ಸಭೆಗೆ ನೀವೇ ಹೋಗಿದ್ರಲ್ಲ, ಕಾವೇರಿ ಸರ್ವಪಕ್ಷಗಳ ಸಭೆ ಕರೆದಿದ್ರಲ್ಲ. ಸಂಪನ್ಮೂಲ ಸಚಿವರು ಮತ್ತೆ ಕಾವೇರಿ ವಿಚಾರದ ಲೀಗಲ್ ಎಕ್ಸ್ಪರ್ಟ್ಸ್ ಮೀಟಿಂಗ್ ಮಾಡಿದಾರ, ಕಾರ್ಯದರ್ಶಿಗಳ ಬಗ್ಗೆ ಸಭೆ ಮಾಡಿದಾರ. ಕಳೆದ 2.5 ವರ್ಷದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಕೇವಲ 2 ಕಾರ್ಯದರ್ಶಿಗಳ ಲೆವೆಲ್ ಮೀಟಿಂಗ್ ಮಾಡಿದ್ದು. ಅದಾದ್ಮೇಲೆ ಯಾರಿಗೆ ತಂದು ಕೊಟ್ಟಿದ್ದಾರೆ? ರಾಮಲಿಂಗಾರೆಡ್ಡಿ ಅವರಿಗೆ ಬಹಿರಂಗವಾಗಿ ಅವರೇ ಹೇಳ್ತಾ ಇದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಬೇಡ ಅಂತೇಳಿ. ಇನ್ನೊಬ್ಬರಿಗೆ ಇಲ್ಲಿಗೆ ಆಹಾರ ಖಾತೆ ನನಗೆ ಬೇಡ ಅಂತೇಳಿ ಮುನಿಯಪ್ಪನ ಹಠ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅಲ್ಲಿ ಕೃಷ್ಣ ಬೈರೇಗೌಡರಿಗೆ ಇಂಜಿನ್ ಇಲ್ದಿರ ಕಾರ್ ಕೊಟ್ಟಿದ್ದೀರಿ. ಅವ್ರು ನಗರಾಭಿವೃದ್ಧಿ ಸಚಿವರಂತೆ, BDA ಇಲ್ಲ, BMRDA ಇಲ್ಲ. ಆಟ ಆಡ್ತಿದ್ರೆ ಜನಗಳ ಅವ್ರ ಕಡೆ ಸೀನಿಯರ್ಸ್ ಇದ್ದಾರೆ. ಸೀನಿಯರ್ಸ್ ಅನ್ನ ಮ್ಯಾನೇಜ್ ಮಾಡೋದು ಸ್ವಲ್ಪ ಮಹತ್ವಾಕಾಂಕ್ಷೆ. ನಿಮ್ಮಲ್ಲಿ ಸೀನಿಯರ್ಸೇ ಇಲ್ಲಪ್ಪ, ನಿಮ್ಮಲ್ಲಿ ಬರೀ ಜೂನಿಯರ್ಸ್ ಇದ್ದಾರೆ. ನಿಮ್ಮಲ್ಲೂ ಏನೂ ಇಲ್ಲದೆ ಜಗಳ ಆಡ್ತಿರಲ್ರಿ. ನಿಮ್ ಕಡೆ ಪಾವರೇ ಇಲ್ಲ, ಜಗಳ ಆಡ್ತೀರಿ. ಅವ್ರು ಪಾವರ್ ಇದೆ ಅಪ್ಪ, ಜಗಳ ಆಡ್ತಿದ್ದಾರೆ. ಸರ್ಕಾರಕ್ಕೂ ರಾಜಕಾರಣಕ್ಕೂ ವ್ಯತ್ಯಾಸ ಇದೆ. ರಾಜಕಾರಣದಲ್ಲಿ ಕಿತ್ತಾಡ್ಕೊಂಡ್ರೆ ನಾವು ಅನುಭವಿಸ್ತೀವಿ ಎಲೆಕ್ಷನ್ ಅಲ್ಲಿ. ಅದೇ ಜನಗಳ ಬಾಳು ನರಕ ಆಗಲ್ಲ. ನರಕ ಆಗೋದು ಪಕ್ಷದವ್ರದ್ದು, ಯಾರು ರಾಜಕಾರಣಿಗಳ ಬಾಳು. ಇಲ್ಲಿ ಹಾಳಾಗ್ತಿರೋದು ಯಾರ ಜೀವನ ಹಾಳಾಗ್ತಿರೋದು. ಇವತ್ತು ನೋಡಿ, ನಾವು ನೀರು ಬಿಡೋದೇ ಇಲ್ಲ ಅಂತೇಳಿ ಪ್ರಸಾದ್, ನೀರು ಬಿಡೋದೇ ಇಲ್ಲ ಅಂತ ಹೇಳಿದಲ್ವ ಡಿ ಕೆ ಶಿವಕುಮಾರ್. ಕಬಿನಿ 1ಕ್ಕೆ ನೀರು ತುಂಬಿಕೊಳ್ತಿದ್ದಂಗೆ ಏನಕ್ಕೆ ಬಿಡಕ್ಕೆ ಹೋದ್ರಿ ಇವರು? ಅಷ್ಟೊತ್ತಿಗಾಗ್ಲೇನೆ ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಹೋಗಾಗಿತ್ತು. ಇನ್ನು 3 ಜಲಾಶಯ ಖಾಲಿ ಬಿದ್ದಿದ್ವು. KRS ಖಾಲಿ ಬಿದ್ದಿತ್ತು, ಹಾರಂಗಿ ಖಾಲಿ ಬಿದ್ದಿತ್ತು, ಹೇಮಾವತಿ ಖಾಲಿ ಬಿದ್ದಿತ್ತು. ಅಲ್ಲಿ ತುಂಬಿದ ಸೀದಾ ಇದಕ್ಕೆ ಹಾಕ್ಬಿಟ್ಟು ಸ್ಟೋರ್ ಮಾಡಬೇಕಾಗಿತ್ತು ತಾನೆ. ನಾಳೆ ಸುಪ್ರೀಂ ಕೋರ್ಟ್ ಅಕಸ್ಮಾತ್ ಏನಂತ ಹೇಳೋದು? ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ, ಇಲ್ಲಪ್ಪ ಅದು ಎಷ್ಟು ಹೇಳಿದ್ರೆ ಬಿಡಿ ಅಂತ ಹೇಳೋದು. ಅವತ್ತು ಬಿಡಬೇಕಾಗಿತ್ತು. ನೀವು 4.5 TMCಗಳ 11 ಬಿಡ್ತಕ್ಕಂಥ ಏನು ಜರೂರತ್ ಏನಿತ್ತು ಇವ್ರಿಗೆ? ಸುಭಿಕ್ಷವಾಗಿದೆಯಾ? 42 ಸ್ಟೋರ್ ಮಾಡಿ ಇಟ್ಕೊಳಕ್ಕಾಗಲ್ರಿ. ನಿಮ್ಮ ಜಲಾಶಯಗಳಿರ್ಲಿಲ್ವಾ ನಿಮಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.